ಹುಟ್ಟಾಕಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ 100 ಜನ ಯುವಕರಿಗೆ ಕೆಲಸ ಕೊಡುವಂತಾಗಿದೆ. ಭಾಳ ಸಂತೋಷ. ಇವತ್ತು ಮೈಸೂರು ಮಹಾನಗರದಲ್ಲಿ ಅದರ ಇನ್ನೊಂದು ಮುಖ್ಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವರ ಆ್ಯಕ್ಟಿವಿಟೀಸನ್ನು ಇಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಆಫೀಸ್ ಕಚೇರಿ ಇಲ್ಲಿನ ಜಿಲ್ಲೆಗಳಿಗೆ ಮತ್ತು ಈ ಊರಿನ ಜನಗಳಿಗೆ ಅನುಕೂಲ ಆಗಲಿ. ಗುಣಮಟ್ಟದ ಕಟ್ಟಡ ಭಾಳ ಮುಖ್ಯ. ಹಾಗಾಗಿ ಅವರು ಗುಣಮಟ್ಟವನ್ನು ಕಾಯ್ಕೊಂಡು ಶ್ರದ್ಧೆಯನ್ನು ಮತ್ತು ಬದ್ಧತೆಯನ್ನು ಕಾಯ್ಕೊಂಡು ಅವರು ನಂಬಿ ಬಂದಂಥ ಗ್ರಾಹಕರಿಗೆ ಅವರು ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಭರವಸೆ ನಮಗೆ ಇದೆ. ಭಗವಂತ ಅವರಿಗೆ ಆ ನಿಟ್ಟಿನಲ್ಲಿ ಶಕ್ತಿಯನ್ನು ತುಂಬಲಿ ಆಗಿ ಅಂತೇಳಿ, ಅವ್ರ ಕೆಲಸಗಳು ಯಶಸ್ವಿಯಾಗಿ ನಡೀಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಇಂಟೀರಿಯರ್ಸ್ ಮೈಸೂರು ಭಾಗದಲ್ಲಿ ಒಂದು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ, ಒಂದು ಟ್ರೆಡಿಷ್ನಲ್ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ. ಅಪ್ಗ್ರೇಡ್ ವರ್ಷನ್ ಆಗಿ ದುರ್ಗಶ್ರೀ ಇಂಟೀರಿಯರ್ಸ್ ಅವರು ಮೈಸೂರು ಜನತೆಗೂ ಕೊಡಬೇಕು ಅಂತ ಬೆಂಗಳೂರಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಇವಾಗ ಮೈಸೂರಲ್ಲಿ ಶುರು ಮಾಡಿದ್ದಾರೆ. ಹಾಗೂ ಎಲ್ಲ ಆಲ್ ಟೀಮ್ ಸ್ಟಾಫ್ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ತಾ ತುಂಬ ಖುಷಿ ಆಗ್ತದೆ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಇದು ಸೆಕೆಂಡ್ ಬ್ರಾಂಚ್ ಅಂತ. ಈಗಿನ ಕಾಲದಲ್ಲಿ ಕಂಪ್ನಿ ಸ್ಟಾರ್ಟ್ ಆಗ್ತವೆ, ಹಂಗೆ ಹೋಗ್ಬಿಡ್ತವೆ. ಬಟ್ ಆದರೆ ಇವರು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಅದು ತುಂಬ ದೊಡ್ಡ ಸಕ್ಸಸ್ ಆದಮೇಲೆ ಇನ್ನೊಂದು ಕಂಪ್ನಿ ಕೂಡ ಸಿಕ್ಕಿದೆ. ಆ ದೇವರಲ್ಲಿ ಇನ್ನು ಹಲವಾರು ಕಂಪ್ನೀಸ್ ಓಪನ್ ಆಗಲಿ, ಈ 2 10 ಆಗಲಿ 10 100 ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರೆಗ್ಯುಲರ್ ಆಗಿ ಸೈಟ್ ವಿಸಿಟ್ ಇರುತ್ತೆ ಆ್ಯಂಡ್ ನಿಮಗೆ ಹೇಳಿರುವಂಥ ಒಂದು ಕ್ವಾಲಿಟಿ ಆ್ಯಂಡ್ ಸ್ಟ್ರಕ್ಚರ್ನ ಅವರು ಕಂಪ್ಲೀಟ್ ಮಾಡಿ ಕೊಟ್ಟೇ ಕೊಡ್ತಾರೆ. ಈ ಒಂದು ಭರವಸೆ ನಾನು ಕೊಡ್ತೀನಿ. ಸೊ ಕನಸಿನ ಮನೆ ಏನಿದೆ ಅದನ್ನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮುಖಾಂತರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮನೆ ಕಟ್ಟಬೇಕಾದ್ರೆ ದುರ್ಗಶ್ರೀಗೆ ಕೊಡ್ತೀನಿ. I am from Bank of Baroda, Annapurna Srinagar. Durgashri Constructions is having our account in our branch with Annapurna Srinagar in Bank of Baroda. I wish Durgashri Constructions, Ganesh sir and Ramya ma'am all the very best for the second office in Mysore. We wish them all the best in the future endeavors. Thank you. ಸ್ನೇಹಿತರು ಗಣೇಶ್ ಹಾಗೂ ಅವರ ಧರ್ಮಪತ್ನಿ ರಮೇಶ್ ಅವರು ದುರ್ಗಶ್ರೀ ಇಂಟೀರಿಯರ್ಸ್ ಕನ್ಸ್ಟ್ರಕ್ಷನ್ 2ನೇ ಶಾಖೆಯನ್ನು ಮೈಸೂರು ಓಪನ್ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಮೊದಲನೇದು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿ ಸಕ್ಸಸ್ ಕಂಡಿದ್ದಕ್ಕೆ ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ. ಮೈಸೂರಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಮೈಸೂರು. ಒಳ್ಳೆಯದಾಗಲಿ. ಇದೇ ಎಲ್ಲ ಬ್ರಾಂಚ್ಗೂ ಬರ್ತಾ ಇರ್ಬೇಕು ನೀವು. ನೋಡಿ, ಒಳ್ಳೆಯದಾಗಲಿ ಸರ್, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. All the best for Durgashri Construction. ಇವತ್ತು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತು ಇಂಟೀರಿಯರ್ಸ್ನ ಹೊಸ ಶಾಖೆ ಮೈಸೂರಿನಲ್ಲಿ, ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ ಓಪನ್ ಆಗ್ತಾ ಇದೆ. ನಮ್ಮ ಮತ್ತು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ನ ನಂಟು ಇಲ್ಲಿಂದ ಅಲ್ಲ, ತುಂಬ ಹಿಂದೆಯಿಂದ ಶುರುವಾಗಿದ್ದು. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಓನರ್ ಸರ್ ಏನಿದ್ದಾರೆ ಅವ್ರನ್ನ ಮೊದಲನೇ ಸತಿ ಮೀಟ್ ಮಾಡಿದಾಗ ನಾನು ಆ್ಯಕ್ಚುಲಿ ಐಶ್ವರ್ಯ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ಅವಾಗ ಬಾಯ್ಸ್ ಮಿಸಸ್ಗಳು ಶೂಟಿಂಗ್ ಮಾಡ್ತಾ ಇದ್ರು. ಮೀಟಿಂಗಲ್ಲಿ ಅವ್ರು ಶೂಟ್ ಇದೆ ಅಂತ ಹೋದ್ರು. ತುಂಬಾ ವರ್ಷ ಪರಿಚಯ, ನನಗೂ ಅವ್ರಿಗೂ ಏನೋ ಅಂತ ಮುಂದೆ ಫೀಲಿಂಗ್ ಬಂದ್ಬಿಡ್ತು ಒಂದೇ ಮೀಟಿಂಗಲ್ಲಿ ಅಂತ ಹೇಳಿದ್ದೆ ನಾನು. ಸೊ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಮನಸ್ಸಿರೋರು, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶಾಖೆಗೆ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಮನಸ್ಫೂರ್ತಿಯಿಂದ ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗ್ಲಿ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ಮಗಳ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತೆ ಇಂಟೀರಿಯರ್ಸ್ ಏನಿದೆ, ನಿಮ್ಮ ಮನೆಗೂ ಇಂಟೀರಿಯರ್ಸ್ ಏನಾದ್ರು ಬೇಕಾದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ದುರ್ಗಶ್ರೀ ಇಂಟೀರಿಯರ್ಸ್. 2ನೇ ಬ್ರಾಂಚ್ ಓಪನ್ ಮಾಡೋ ಥರ ಆಗಿದೆ. ಕ್ವಾಲಿಟಿ ಮತ್ತೆ ಅಫೋರ್ಡಬಿಲಿಟಿ, ಯಾಕೆಂದರೆ ಎಲ್ಲರೂ ದೊಡ್ಡದಾಗಿ ತುಂಬ ಅಫೋರ್ಡಬಿಲಿಟಿ ಮಾಡೋಕ್ಕಾಗಲ್ಲ ಎಲ್ಲನೂ. ಸೊ ನಿಮ್ಮ ಬಜೆಟ್ ಏನಿದೆಯೋ ಅಷ್ಟರಲ್ಲೇ ಅವರು ನಿಮ್ಮ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ನೋಡ್ಕೊಳ್ತಾರೆ. ಹಾಗೆ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ತುಂಬ ಒಳ್ಳೆಯದಾಗಲಿ ಸರ್. ಇದು ನ್ಯಾಷನಲ್ ಲೆವೆಲ್ಗೆ ಹೋಗಲಿ, ಇಂಡಿಯಾದಲ್ಲಿ ಹಲವಾರು ಸ್ಟೇಟ್ಸಲ್ಲಿ ಬ್ರಾಂಚಸ್ ಓಪನ್ ಆಗೋ ಹಾಗಾಗಲಿ. ಬೆಂಗಳೂರಿಂದ ಬಂದಿದ್ದೀವಿ.
ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರ ಇದು 2ನೇ ಬ್ರಾಂಚ್ಗೆ ತುಂಬ ಖುಷಿ ಆಗ್ತಿದೆ. ಒಂದು ತುಂಬ ಅವರು ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ನಮ್ಮ ಪ್ರೇಮ ಕಾವ್ಯ ಟೀಮಿಂದ. ಸೊ ಟೀಮ್ ಜೊತೆ ಇಲ್ಲಿ ಬಂದಿರೋದು ಇನ್ನೂ ಒಂದು ಖುಷಿ ವಿಷಯ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಮೈಸೂರಿಗೆ ಬಂದಿರೋದ್ರಿಂದ ಮೈಸೂರು ಜನಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಜ್ಞಾನೇಶ್ ಅವರು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಇದೊಂದು 2ನೇ ಬ್ರಾಂಚನ್ನ ಓಪನ್ ಮಾಡಿದ್ದಾರೆ ಬೆಂಗಳೂರು. ಹಾಗಾಗಿ ಎಲ್ಲರ ಒತ್ತಾಯದ ಮೇಲೆ ಮೈಸೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ನಮ್ಮ ಕಾರ್ಯಕ್ಷೇತ್ರನೇ ಬೇರೆ, ಇವ್ರ ಕಾರ್ಯಕ್ಷೇತ್ರನೇ ಬೇರೆ. ಆದರೂ ಕೂಡ ಕಲಾವಿದರನ್ನು ಗುರುತಿಸಿ ಅವ್ರನ್ನ ಇಲ್ಲಿಗೆ ಕರೆಸಿ ನಮ್ಮಗಳಿಂದ ಒಂದು ವಿಶೇಷ ತಗೊಂಡು ಅವ್ರನ್ನ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ಅದು ಒಂದು ವಿಭಿನ್ನ, ಅವರ ವ್ಯಕ್ತಿತ್ವಕ್ಕೆ ಒಂದು ವಿಭಿನ್ನ ಅಂತ ನಾನು ಅನ್ಕೋತೀನಿ. ಭಾಳ ಖುಷಿ ಆಯಿತು. ಆಫೀಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಹೆಚ್ಚು ಹೆಸರನ್ನ ಗಳಿಸಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ಮೈಸೂರಲ್ಲೂ ಕೂಡ ತಮ್ಮ ಹೆಸರನ್ನ ಚಾಪ್ ಒತ್ತಲಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಪ್ರೇಮ ಕಾವ್ಯ ತಂಡದಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಯಾರಿಗೆಲ್ಲ ಮಿಡಲ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಹೈ ಕ್ವಾಲಿಟಿ ಬಜೆಟಲ್ಲಿ ನೀವು ನೋಡ್ತಾ ಇದ್ದರೆ ಈ ಒಂದು ಸಡನ್ನಾಗಿ ನೀವು ಬಂದು ನೀವು ಮೀಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ನಮ್ಮ ಆತ್ಮೀಯ ಸ್ನೇಹಿತರಾದ ಶ್ರೀಮತಿ ರಮ್ಯಶ್ರೀ ಜ್ಞಾನೇಶ್ ಅವ್ರದ್ದು 2ನೇ ಶಾಖೆ ಶ್ರೀ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತು ಇಂಟೀರಿಯರ್ಸ್ ಇಲ್ಲಿ ಮೈಸೂರಲ್ಲಿ ತುಂಬ ದೊಡ್ಡದಾಗಿ ಉದ್ಘಾಟನೆ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಅವರು ಈ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ನನಗೆ ಗೊತ್ತಿದ್ದಂಗೆ, ಎಲ್ಲರಿಗೂ ಗೊತ್ತಿದ್ದಂಗೆ ತುಂಬ ಅಫೋರ್ಡೆಬಲ್ಲು ಮತ್ತು ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಾನು ನೋಡಿದ್ದೆ. ದುರ್ಗಶ್ರೀ ಅನ್ನೋ ಹೆಸರು ತುಂಬ ಪವರ್ಫುಲ್ ಆಗಿದೆ. ಆ್ಯಂಡ್ ಆ ಹೆಸರಿಟ್ಟಿರುವಂಥ ಮಗು ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಇಟ್ ಗೋಸ್ ರಿಯಲಿ ಬಿಗ್. ಆ್ಯಂಡ್ ಅದನ್ನು ನೋಡೋದೇ ಗೊತ್ತಾಗುತ್ತೆ ನಮಗೂ. ಸೊ ಈ ಕನ್ಸ್ಟ್ರಕ್ಷನ್ಸ್ ಇನ್ನೂ ತುಂಬ ಮುಂದೆ ತುಂಬ ಹೆಸರಿದೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಗಗನ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ 2nd ಬ್ರಾಂಚ್ ಓಪನಿಂಗ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಬ್ರಾಂಚ್ ನಮ್ಮ ಬೆಂಗಳೂರಲ್ಲಿದೆ ಆ್ಯಂಡ್ ಇಟ್ಸ್ ವೆರಿ ಸಕ್ಸಸ್ಫುಲ್ ಬ್ರಾಂಚ್. ಸೊ ಅದರದ್ದೇ ಇನ್ನೊಂದು ಬ್ರಾಂಚ್ನ ಮೈಸೂರಲ್ಲಿ ಮಾಡಿದ್ದಾರೆ. ಸೊ ಮೈಸೂರು ಜನಕ್ಕೂ ಹೆಲ್ಪ್ ಆಗಲಿ, ಅವ್ರು ಬೆಂಗಳೂರು ತನಕ ಹೋಗದೇ ಇರಲಿ ಅಂತ. ಸೊ ನನಗೆ ಇವತ್ತು ಇಲ್ಲಿಗೆ ಬಂದು ತುಂಬಾ ಖುಷಿಯಾಗಿದೆ. ಹಾಗೆ ನಮ್ಮ ಓನರ್ಸ್ ಕೂಡ ಇಲ್ಲೇ ಇದ್ದಾರೆ. ಸ್ವೀಟ್ ಆ್ಯಂಡ್ ವೆರಿ ನೈಸ್. ಅವ್ರ ಮಕ್ಕಳ ಹೆಸರಿಟ್ಟು ಒಂದು ಸಕ್ಸಸ್ಫುಲ್ ಒಂದು ಬಿಸ್ನೆಸ್ನ ಶುರು ಮಾಡಿದ್ದಾರೆ. ಅದು ಇನ್ನೂ ಚೆನ್ನಾಗಿ ಬೆಳೀಲಿ. ತುಂಬ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಬಂದಿದ್ದೀವಿ. ಇದು ಅವರ 2ನೇ ಶಾಖೆ. ಈ 2 ಹತ್ತಾಗಲಿ ಅಂತ ಇಷ್ಟಪಡ್ತೀನಿ. ಅವರಿಂದ ಇನ್ನೊಂದು 10 ಜನಕ್ಕೆ ಕೆಲಸ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಸೆಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾಷಿಣಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಇವ್ರದ್ದು ಒಂದು ವಿಶೇಷತೆ ಏನು ಅಂತ ಹೇಳಬೇಕು ಅನ್ನೋದಾದರೆ, ಲೋ ಮಿಡಲ್ ಕ್ಲಾಸಿಂದ ಹಿಡಿದು ಹೈಯರ್ ಮಿಡಲ್ ಕ್ಲಾಸ್ವರೆಗೂ ಪ್ರತಿಯೊಬ್ಬರಿಗೂ ನಮ್ಮ ಬಡ್ಜೆಟ್ಟಿಗೆ, ಅಂದರೆ ನಮ್ಮ ಬಡ್ಜೆಟ್ ಏನಿದೆ ಆ ಬಡ್ಜೆಟ್ಟಿಗೆ ತಕ್ಕನಾಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ಇದು ಭಾಳ ವಿಶೇಷವಾಗಿರುವಂಥದ್ದು. ಸೊ ಪ್ರತಿಯೊಬ್ಬರು ಒಂದ್ಸಲ ಇವ್ರನ್ನ ಭೇಟಿ ಮಾಡಿ. ಕರ್ನಾಟಕಕ್ಕೆ ಒಂದು ಕಿರೀಟ ಅಂದರೆ ಮೈಸೂರು ಅಂತರೂ ಅರಮನೆ ನಗರ. ಹಾಗೆ ಕಲಾವಿದರನ್ನ ಹೇಗೆ ಇವರು ಸನ್ಮಾನ ಮಾಡಿ ಕಲಾವಿದರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ, ಹಾಗೆ ಕಲಾವಿದರ ಪರವಾಗಿ ನಮ್ಮ ಪ್ರೇಮ ಕಾವ್ಯ ತಂಡದ ಪರವಾಗಿ ರಮೇಶ್ ಮತ್ತು ಜ್ಞಾನೇಶ್ ಅವರಿಗೆ ಶುಭ ಕೋರ್ತೀವಿ. ಒಳ್ಳೆಯದಾಗಲಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ನಮ್ಮನ್ನು ಕರೆಸಿರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಹೋಲ್ ಕಾನ್ಸೆಪ್ಟ್. ನಿಮ್ಮದು ಒಂದು ಜಾಗ ಇದ್ದರೆ ಸಾಕು, ಅದಕ್ಕೆ ಒಂದು ಮನೆ ಕೊಟ್ಟು ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡ್ಕೊಳ್ಳುವಂಥ ಸಂಸ್ಥೆ ಇದು. 2nd ಓಪನಿಂಗ್. ಫಸ್ಟು ಬೆಂಗಳೂರಲ್ಲಿ, ನೆಕ್ಸ್ಟ್ ಮೈಸೂರಲ್ಲಿ ಕಟ್ತಾ ಇದ್ದಾರೆ, ನೆಕ್ಸ್ಟ್ ತುಮಕೂರು ಬರ್ತಾ ಇದ್ದಾರಲ್ಲ ಸರ್. ಈ ಥರ ಹಲವಾರು ನಿಮ್ಮದು ಬ್ರಾಂಚಸ್ಗಳು ಓಪನ್ ಆಗಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಅವಾಗಲೂ ನಮ್ಮನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೇದು ಮಾಡಿರಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಈ ಹೆಸರು ಎಲ್ಲರಿಗೂ ಬಂದು ಹೊಸದಾಗಿ ಮೈಸೂರಿಗೆ ಬಂದಿದ್ದಾರೆ. ಜನರ ಕನಸನ್ನ ನನಸು ಮಾಡೋದಕ್ಕೆ ಪ್ರತಿಯೊಂದು ಸ್ಟೇಟ್, ಪ್ರತಿಯೊಂದು ಸಿಟಿಗೂ ಬರೋದಕ್ಕಿದ್ದಾರೆ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ತುಂಬ ಬೇಕಾಗಿದೆ. ನಮಸ್ಕಾರ, ನಾನು ನಿಮ್ಮ ಮೋಕ್ಷಿತಾ ಪೈ. ಸೊ ಇವತ್ತು ನಾನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ಗೆ ಬಂದಿದ್ದೀನಿ. ಇವರ ಒಂದು ಬ್ರಾಂಚ್ ಬೆಂಗಳೂರಲ್ಲಿತ್ತು, ಈಗ ಹೊಸದಾಗಿ ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ. ಆ್ಯಂಡ್ ಇವರ ಸ್ಪೆಷಾಲಿಟಿ ಏನು ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಮನೆ ಕಟ್ಸ್ಬೇಕಾದ್ರೆ ಅನ್ಕೋತೀವಿ ಈ ಟೈಮಿಗೆ ನಮಗೆ ಕೀ ಸಿಕ್ಕಿದ್ರೆ ಒಳ್ಳೇದು ಅಂತ. ಎಷ್ಟೋ ಸಲ ಅದು ಅಂದರೆ ಆ ಒಂದು ಇದು ಆಗಿರಲ್ಲ. ಬಿಕಾಸ್ ಆಫ್ ಏನು ವರ್ಕರ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಟೀಮ್ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ ಕರೆಕ್ಟ್ ಟೈಮ್ಗೆ ನಮಗೆ ಕೀನ ಹ್ಯಾಂಡ್ ಓವರ್ ಮಾಡಲ್ಲ. ಬಟ್ ಇವರು ಹಾಗಲ್ಲ, ಹೇಳಿದ ಟೈಮ್ಗೆ ಪ್ರಾಪರಾಗಿ ನಮಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಲ್ಲದೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ನಮಗೆ ಮನೆನ
ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾರೆ. ಹಾಗೆ ಇಂಟೀರಿಯರ್ ವರ್ಕ್ಸ್ ಕೂಡ ಅಷ್ಟೇ. ಸೊ ಹಾಗಾಗಿ ನೀವು ಕೂಡ ಅಂದರೆ ಇವಾಗ ಮೈಸೂರಿನ ಸುತ್ತಮುತ್ತಲ ಜನ ನೀವು ಮನೆ ಕಟ್ಟಿಸ್ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್. ಹಾಗೆ ಬೆಂಗಳೂರಲ್ಲಿರೋರು ಕೂಡ ಅಷ್ಟೇ. ಭಾಳ ಹೆಸರು ಮಾಡಲಿ. ಯಾಕೆಂದರೆ ಈಗ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಡೆವಲಪಿಂಗ್ ಸಿಟಿ ಅಂತಂದರೆ ಆಲ್ರೆಡಿ ಡೆವಲಪ್ಡ್ ಒಂದು ಕಾಲದಲ್ಲಿ, ಬಟ್ ನಾವು ಅಗೈನ್ ಡೆವಲಪಿಂಗ್ ಸಿಟಿ ಮೈಸೂರೇ. ಸೊ ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಇವ್ರಿಗೆ ಎಷ್ಟು ಅಂದರೆ ಅಷ್ಟು ಕೆಲಸ ಸಿಗತ್ತೆ. ಎಲ್ಲರೂ ಇವ್ರನ್ನೇ ಅಪ್ರೋಚ್ ಮಾಡಲಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ. ಸೊ ನಂದು ಕೂಡ ಒಂದು JP ಬಿಲ್ಡರ್ಸ್ ಡೆವಲಪರ್ಸ್ ಇದೆ, ನಾನು ಕೂಡ ಏನೇ ಇದ್ದರೂ ಅವ್ರ ಹತ್ರಲ್ಲೇ ಕೆಲಸ ಮಾಡಿಸ್ತೀನಿ, ಅದು ಎಸ್ಪೆಷಲಿ ಇಂಟೀರಿಯರ್ ಡೆಕೋರೇಷನ್ಸ್. ಹಾಗಾಗಿ ಭಾಳ ಖುಷಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅದು ನಮ್ಮ ಏಷ್ಯಾಗೆ ನಂಬರ್ 1 4th ಸ್ಟೇಜ್ ವಿಜಯನಗರ. ಸೊ ಇದು 2nd ಸ್ಟೇಜ್ ಇದೆ. ಸೊ ಈ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ಭಾಳ ಒಂದು ರೆಸ್ಪೆಕ್ಟ್ ಇದೆ. ಬ್ಯೂಟಿಫುಲ್ ಸಿಟಿ, ಕ್ಲೀನ್ ಸಿಟಿ ಎಲ್ಲ ಇದೆ. ಅಂಥ ಒಂದು ಸಿಟಿನಲ್ಲಿ ಇವರು ಅಭಿವೃದ್ಧಿ ಕೆಲಸಗಳು ಮಾಡಲಿ, ಚೆನ್ನಾಗಿ ಡೆವಲಪ್ ಆಗಲಿ, ಒಳ್ಳೆ ಹೆಸರು ಮಾಡಲಿ, ಮೈಸೂರಿಗೆ ಕೀರ್ತಿ ತರಲಿ ಅಂತ ಮತ್ತೊಮ್ಮೆ ಅಭಿಷೇಕ ಮಾಡ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಜನಕ್ಕೂ, ಪ್ರೇಕ್ಷಕರಿಗೆ ಮತ್ತು ಏನು ಸೈಟು ಮನೆ ಬೇಕು ಮನೆ ಕಟ್ಟಿಸೋರಿಗೆ ನಮಸ್ಕಾರ ತಿಳಿಸ್ತಾ, ಅದರಲ್ಲಿ ಮೈಸೂರು ಭಾಗಕ್ಕೆ ಇವತ್ತು ಎಲ್ಲ ಜಿಲ್ಲೆ ಎಲ್ಲ ಸ್ಟೇಟ್ ಅವರು ಕೂಡ ಜನ ಬರ್ತಾ ಇದ್ದಾರೆ. ಇಲ್ಲಿ ಖುಷಿಯಾದ ವಿಚಾರ ಏನು ಅಂತಂದರೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಬೆಂಗಳೂರಲ್ಲಿ ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ರು ಕೂಡ ಅದನ್ನು ಬೇರೆ ಕಡೆನೂ ಸ್ಪ್ರೆಡ್ ಮಾಡಬೇಕು ಅಂತ ಈಗ ಮೈಸೂರಿಗೆ ಬಂದಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ದೆಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಆ್ಯಂಡ್ ಇನ್ನು ಒಳ್ಳೊಳ್ಳೆ ಸಿಟೀಸಲ್ಲಿ ಇದೇ ರೀತಿ ಆಫೀಸ್ಗಳನ್ನ ಓಪನ್ ಮಾಡಿ ಜನರಿಗೆಲ್ಲ